ನಮಸ್ಕಾರ ಸ್ನೇಹಿತರೆ. ಆ ಇಂಜಿನಿಯರ್ಗಳ ಪ್ರಕಾರ ಯಾವತ್ತು ಮುಳುಗದ ಹಡಗಾಗಿತ್ತು. ಅವತ್ತಿಗೆ ಬಹುದೊಡ್ಡ ಐಷಾರಾಮಿ ಹಡಗು ಇದು. ಅದೇ ಟೈಟಾನಿಕ್ ಹಡಗು. ಈ ಟೈಟಾನಿಕ್ ಹಡಗಿನ ಬಗ್ಗೆ ಹಲವು ಸಿನಿಮಾಗಳು ಕೂಡ ಬಂದವು. ಅಂತಹ ಟೈಟಾನಿಕ್ ಹಡಗಿನ ಅನೇಕ ರೋಚಕ ಸಂಗತಿಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಸ್ನೇಹಿತರೆ, ಟೈಟಾನಿಕ್ ಶಿಪ್ನ ಪೂರ್ತಿ ಹೆಸರು RMS ಟೈಟಾನಿಕ್. RMS ಎಂದರೆ ರಾಯಲ್ ಮೇಲ್ ಶಿಪ್ ಅಂತ. ಈ ಹಡಗನ್ನು ತಯಾರಿಸಿದ ಕಂಪನಿಯ ಹೆಸರು ವೈಟ್ ಸ್ಟಾರ್ ಲೈನ್. ಈ ಕಂಪನಿ ಟೈಟಾನಿಕ್ ಹಡಗನ್ನು 1909 ಮಾರ್ಚ್ 30ರಂದು ಸುಮಾರು 3000 ಕಾರ್ಮಿಕರಿಂದ ನಿರ್ಮಿಸುತ್ತಾರೆ. ಈ ಟೈಟಾನಿಕ್ ಹಡಗು ಸಂಪೂರ್ಣವಾಗಿ 1912ರಲ್ಲಿ ತಯಾರಾಗಿ ನಿಂತಾಗ ಇದನ್ನು ನೋಡೋದಕ್ಕೆ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನರು ಬಂದಿದ್ದರು. ಏಕೆಂದರೆ ಈ ಟೈಟಾನಿಕ್ ಹಡಗು ಅವತ್ತಿನ ಐಷಾರಾಮಿ ಹಾಗೂ ಬಹುದೊಡ್ಡ ಹಡಗಾಗಿತ್ತು. ಸ್ನೇಹಿತರೆ, ಈ ಟೈಟಾನಿಕ್ ಹಡಗಿನ ಗಾತ್ರ 3 ಫುಟ್ಬಾಲ್ ಮೈದಾನದಷ್ಟು ದೊಡ್ಡದಾಗಿತ್ತು. ಹಾಗೆ ಈ ಟೈಟಾನಿಕ್ ಹಡಗು ಗಂಟೆಗೆ ಸುಮಾರು 44 ಕಿಲೋಮೀಟರ್ನಷ್ಟು ವೇಗವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿತ್ತು. ಅವತ್ತಿಗೆ ಹೈಟೆಕ್ ತಂತ್ರಜ್ಞಾನ ಬಳಸಿ 16 ಕಪಾರ್ಟ್ಮೆಂಟ್ಗಳನ್ನಾಗಿ ವಿಭಜಿಸಲಾಗಿತ್ತು. ಈ ಕಪಾರ್ಟ್ಮೆಂಟ್ಗಳ ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಕಪಾರ್ಟ್ಮೆಂಟಿಂದ ಇನ್ನೊಂದು ಕಪಾರ್ಟ್ಮೆಂಟ್ಗೆ ನೀರು ಹೋಗದೇ ಇರೋ ಥರ ನಿರ್ಮಿಸಿದ್ರು. ಇದೇ ಕಾರಣಕ್ಕೆ ಟೈಟಾನಿಕ್ ಹಡಗನ್ನು ದಿ ಅನ್ಸಿಂಕೇಬಲ್ ಶಿಪ್, ಅಂದರೆ ಯಾವತ್ತೂ ಮುಳುಗದ ಹಡಗು ಎಂದು ಕರೆಯಲಾಗಿತ್ತು. ಅವತ್ತು 1912 ಏಪ್ರಿಲ್ 14ರಂದು ಇಂಗ್ಲೆಂಡ್ನ ಸೌತ್ ಹ್ಯಾಂಪ್ಟನ್ ಬಂದರಿನಿಂದ 2435 ಯಾಂತ್ರಿಕರು ಹಾಗೂ ಸುಮಾರು 900 ಸಿಬ್ಬಂದಿಗಳನ್ನು ಒಳಗೊಂಡ ಒಟ್ಟು 3300ಕ್ಕೂ ಹೆಚ್ಚು ಜನರನ್ನು ಹೊಂದಿದ್ದ ಟೈಟಾನಿಕ್ ಹಡಗು ತನ್ನ ಮೊಟ್ಟಮೊದಲ ಯಾತ್ರೆಗೆ ಸಿದ್ಧವಾಗಿ ನಿಂತಿತ್ತು. ಆದರೆ ಯಾರೂ ಕೂಡ ಕನಸು ಅಂದ್ಕೊಂಡಿರಲಿಲ್ಲ ಟೈಟಾನಿಕ್ನ ಮೊದಲ ಯಾತ್ರೆ ಅದರ ಕೊನೆಯ ಯಾತ್ರೆಯಾಗಬಹುದೆಂದು ಅಂತ. ಈ ಹಡಗು ಅವತ್ತು ಇಂಗ್ಲೆಂಡಿನಿಂದ ನ್ಯೂಯಾರ್ಕಿಗೆ ತಲುಪಬೇಕಾಗಿತ್ತು. ಸಾಗುವ ಪ್ರದೇಶದಲ್ಲಿ ಹಿಮಗಡ್ಡೆಗಳು ಇರುವುದು ಹಡಗಿನ ಕ್ಯಾಪ್ಟನ್ ಅವರಿಗೆ ಕಾಣಿಸುತ್ತದೆ. ಆದರೆ ಕ್ಯಾಪ್ಟನ್ ರವರು ಹಿಮಗಡ್ಡೆಗಳು ಹತ್ತಿರ ಬಂದಾಗ ಹಡಗನ್ನು ತಿರುಗಿಸಿದರೆ ಆಯಿತು ಎಂದು ನಿರ್ಧಾರ ಮಾಡ್ತಾರೆ. ಏಕೆಂದರೆ ಅವರಿಗೆ ಟೈಟಾನಿಕ್ ತಂತ್ರಜ್ಞಾನದ ಮೇಲೆ ಅಷ್ಟೊಂದು ನಂಬಿಕೆ ಇತ್ತು. ಆದರೆ ದುರಾದೃಷ್ಟ, ಟೈಟಾನಿಕ್ ಹಡಗು ತುಂಬ ದೊಡ್ಡದಾಗಿತ್ತು. ಅದರ ಗಾತ್ರದ ಪ್ರಕಾರ ಅದರ ರೇಡಾರ್ ತುಂಬ ಚಿಕ್ಕದಾಗಿತ್ತು. ಇದೇ ಈ ಹಡಗಿನ ಮುಖ್ಯ ದೌರ್ಬಲ್ಯವಾಗಿತ್ತು. ಹಿಮಬಂಡೆಗಳು ಹತ್ತಿರ ಬಂದಾಗ ಹಡಗಿನ ವೇಗ ತುಂಬ ಜೋರಾಗಿದ್ದರಿಂದ ಹಿಮಬಂಡೆಗಳಿಂದ ತಪ್ಪಿಸಲು ಸಾಧ್ಯವಾಗಲಿಲ್ಲ. ಇದೇ ಕಾರಣ ಹಡಗು ಹಿಮಬಂಡೆಗೆ ಹೋಗಿ ರಭಸದಿಂದ ಅಪ್ಪಳಿಸುತ್ತದೆ. ಒಂದು ಸಂಶೋಧನೆಯ ಪ್ರಕಾರ ಈ ಹಿಮಬಂಡೆಗಳು 10,000 ವರ್ಷಗಳ ಹಿಂದೆ ಐಸ್ಲ್ಯಾಂಡಿಂದ ಬೇರ್ಪಟ್ಟಿದ್ದವು. ಇದೇ ಕಾರಣದಿಂದ ಈ ಹಿಮಬಂಡೆಗಳು ಅತಿ ಹೆಚ್ಚು ಬಲಿಷ್ಠವಾಗಿ ನಿಂತಿದ್ವು ಎಂದು ಹೇಳಬಹುದು. ಆ ಹಿಮಬಂಡೆಗೆ ಟೈಟಾನಿಕ್ ಅಪ್ಪಳಿಸಿದಾಗ ಟೈಟಾನಿಕ್ನ ಬಲಭಾಗದಲ್ಲಿ ರಂಧ್ರಗಳು ಕಾಣಿಸಿಕೊಂಡವು. ಅಪ್ಪಳಿಕೆಯ ಪ್ರಮಾಣ ತುಂಬ ತೀವ್ರವಾಗಿತ್ತು. ಆ ಒಂದು ತೀವ್ರತೆಯಿಂದ ಹಡಗಿಗೆ ಸಂಕಷ್ಟ ಎದುರಾಗಿತ್ತು. ಯಾವ ಕಪಾರ್ಟ್ಮೆಂಟಲ್ಲಿ ಏಟು ಬಿದ್ದಿತ್ತೋ ಆ ಒಂದೊಂದು ಕಪಾರ್ಟ್ಮೆಂಟಲ್ಲೂ ನೀರು ಹರಿಯೋದಕ್ಕೆ ಪ್ರಾರಂಭಿಸಲಾಯಿತು. ಇನ್ನು ಪಕ್ಕದಲ್ಲಿದ್ದ ಕಪಾರ್ಟ್ಮೆಂಟ್ಗಳು ಮುರಿಯೋದಕ್ಕೆ ಪ್ರಾರಂಭಿಸಿದವು. ಇದರಿಂದ 16 ಕಪಾರ್ಟ್ಮೆಂಟ್ಗಳಲ್ಲಿ 5 ಕಪಾರ್ಟ್ಮೆಂಟ್ಗಳಿಗೆ ಸಂಪೂರ್ಣವಾಗಿ ನೀರು ನುಗ್ಗಿತ್ತು. ಇದರಿಂದ ಅತಿ ವೇಗವಾಗಿ ಬೇರೆ ಕಪಾರ್ಟ್ಮೆಂಟ್ಗಳಲ್ಲೂ ಕೂಡ ನೀರು ನುಗ್ಗಲು ಪ್ರಾರಂಭಿಸಲಾಗಿತ್ತು. ಅದು ರಾತ್ರಿ 11 ಗಂಟೆ ಸುಮಾರಿಗೆ ಹಡಗು ಸ್ವಲ್ಪವಾಗಿ ಸಮುದ್ರದಲ್ಲಿ ಮುಳುಗಲು ಪ್ರಾರಂಭಿಸಿತು. ಆಗ 2 ಗಂಟೆ 20 ನಿಮಿಷ ಆ ವೇಳೆಗೆ ಟೈಟಾನಿಕ್ ಹಡಗು ಅರ್ಧಕ್ಕೆ ಮುರಿದು ಸಂಪೂರ್ಣವಾಗಿ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಮುಳುಗಿ ಹೋಯಿತು. ಒಂದು ಅಚ್ಚರಿ ಏನಂದರೆ, ಹಿಮಗಡ್ಡೆಗೆ ಅಪ್ಪಳಿಸಿದರೂ ಸಹ 2.5 ಗಂಟೆ ಸಮುದ್ರದಲ್ಲಿ ತೇಲುತ್ತಿತ್ತು. ಬೇರೆ ಯಾವುದೇ ಹಡಗಾಗಿದ್ರೂ ಸಹ ಅದು ಅರ್ಧ ಗಂಟೆಯಲ್ಲೇ ಮುಳುಗಿ ಹೋಯ್ತಿತ್ತು ಎಂದು ಹೇಳಬಹುದು. ಬೇಜಾರಾದ ವಿಷಯ ಏನಪ್ಪ ಅಂದರೆ, ಅಷ್ಟು ದೊಡ್ಡ ಹಡಗಿನಲ್ಲಿ ಕೆಲವು ಲೈಫ್ ಬೋಟ್ಸ್ಗಳು, ಅಂದರೆ ಜೀವ ಉಳಿಸುವ ದೋಣಿಗಳು ಇದ್ವು. ಅದೇ ಕಾರಣ ಕೇವಲ 750 ಜನರನ್ನು ಬದುಕಿಸಲು ಸಾಧ್ಯವಾಗಿತ್ತು. ಇದರಲ್ಲಿ ಮಹಿಳೆಯರು ಹಾಗೂ ಮಕ್ಕಳಿಗೆ ಆದ್ಯತೆ ನೀಡಲಾಗಿತ್ತು. ಈ ಘಟನೆಯಿಂದ 2500ಕ್ಕಿಂತ ಹೆಚ್ಚು ಜನರು ಮೃತಪಟ್ಟರು. ಆದರೆ ಎಲ್ಲರೂ ಸಾವು ನೀರಿನಲ್ಲಿ ಮುಳುಗಿ ಆಗಿರಲಿಲ್ಲ. ಹೆಚ್ಚಾಗಿ ಅವರು ಸಾವನ್ನಪ್ಪಿದ್ದು ನೀರಿನ ಚಳಿಯಿಂದಾಗಿ. ಕಾರಣ, ಈ ದುರ್ಘಟನೆ ನಡೆದ ಜಾಗದಲ್ಲಿ ಅಂದು ನೀರಿನ ಉಷ್ಣಾಂಶ -10 ಆಗಿತ್ತು. ಈ ಉಷ್ಣಾಂಶದಲ್ಲಿ ಮನುಷ್ಯರು ಬದುಕಲು ಸಾಧ್ಯವಾಗಿರಲಿಲ್ಲ. ಟೈಟಾನಿಕ್ ಹಡಗಿನಲ್ಲಿ ಇದ್ದಂಥ ಸಂಗೀತಗಾರರು 2.5 ಗಂಟೆಗಳ ಕಾಲ ನಿರಂತರವಾಗಿ ಸಂಗೀತವನ್ನು ನುಡಿಸಿದ್ರು. ಯಾಕಂದರೆ ಸಾಯುವಂಥ ಯಾಂತ್ರಿಗಳು ಶಾಂತಿಯಿಂದಾದರೂ ಮರಣ ಹೊಂದಲಿ ಎಂದು ಅವರ ಆಸೆಯಾಗಿತ್ತು. ಇನ್ನು ನೋಡುತ್ತಲೇ ಸಂಪೂರ್ಣವಾಗಿ ಟೈಟಾನಿಕ್ ಹಡಗು ಮುಳುಗಿ ಸಮುದ್ರದ ತಳ ಸೇರಿತು. ಆದರೆ ಹಡಗಿನ ಅವಶೇಷಗಳು ಸಿಗುವುದಕ್ಕೆ ಸುಮಾರು 59 ವರ್ಷಗಳೇ ಹಿಡಿತು.
ಈಗಲೂ ಕೂಡ ಟೈಟಾನಿಕ್ ಹಡಗಿನ 2 ಭಾಗಗಳು 1300 ಮೀಟರ್ ಆಳದಲ್ಲಿ 600 ಅಡಿ ಅಂತರದಲ್ಲಿ ಬಿದ್ದಿವೆ. ಹಾಗೆಯೇ ಟೈಟಾನಿಕ್ ಹಡಗಿನ ಅವಶೇಷಗಳು 15,000 ಮೀಟರ್ ರೇಡಿಯೇಷನ್ನಲ್ಲಿ ಹರಡಿಕೊಂಡಿವೆ. ಆದರೆ ನಮಗೆ ಅನೇಕ ಪ್ರಶ್ನೆಗಳು ಕಾಡುತ್ತವೆ. ಮೊದಲನೇದಾಗಿ, ಅಷ್ಟು ಮಂಜುಗಡ್ಡೆಗಳು ಇದ್ದರೂ ಕೂಡ ಯಾಕೆ ಹಡಗು ಅಷ್ಟು ವೇಗವಾಗಿ ಹೋಗ್ತಿತ್ತು? ಆಮೇಲೆ ಹಡಗಿನ ಸಾಮರ್ಥ್ಯ. ಕೆಲವು ಜನರ ಪ್ರಕಾರ ಹಡಗಿನಲ್ಲಿ ಬಳಸಲಿರುವ ವಸ್ತುಗಳು ಅಷ್ಟೊಂದು ಗುಣಮಟ್ಟವನ್ನು ಹೊಂದಿರಲಿಲ್ಲ ಎಂದು ಹೇಳ್ತಾರೆ. ಮುಂದಿನ ಪ್ರಶ್ನೆ, ಲೈಫ್ ಬೋಟ್ಸ್ಗಳು. ಅಷ್ಟು ದೊಡ್ಡ ಹಡಗಿನಲ್ಲಿ ಕೇವಲ 130 ಲೈಫ್ ಬೋಟ್ಸ್ಗಳು ಇದ್ದವು ಯಾಕೆ? ಅಷ್ಟು ದೊಡ್ಡ ಹಡಗು ಅರ್ಧಕ್ಕೆ ಮುರಿಯೋದಕ್ಕೆ ಕಾರಣ ಏನು? ಟೈಟಾನಿಕ್ ಹಡಗಿನಲ್ಲಿ ಬಳಸಿದ್ದ ವಸ್ತುಗಳು ದುರ್ಬಲವಾಗಿತ್ತೆ ಎನ್ನುವ ಅನೇಕ ಪ್ರಶ್ನೆಗಳು ಒಬ್ಬೊಬ್ಬರ ಮೇಲೆ ಸವಾಲಾಗಿ ನಿಂತವು. ಆದರೆ 2010ರಲ್ಲಿ ನಡೆದ ಒಂದು ಸಂಶೋಧನೆಯ ಪ್ರಕಾರ ಟೈಟಾನಿಕ್ ಹಡಗು ಮುಳುಗಲು ಕಾರಣ ತಿಳಿಸಿದೆ. ಆ ಟೈಟಾನಿಕ್ನಲ್ಲಿ ಬಳಸಿರುವ ವಸ್ತುಗಳ ಗುಣಮಟ್ಟ ಅತ್ಯುತ್ತಮವಾಗಿತ್ತು ಹಾಗೂ ಅದರ ವಿನ್ಯಾಸವೂ ಸಹ ಅದ್ಭುತವಾಗಿತ್ತು. ಕೊನೆಗೆ ಅವರು ಕೊಟ್ಟಂಥ ಉತ್ತರ ಏನಂದರೆ, ಟೈಟಾನಿಕ್ನ ವೇಗ ಹಾಗೂ ಗಟ್ಟಿಯಾದ ಹಿಮಗಡ್ಡೆಗಳು ಇದರಿಂದಾಗಿ ಟೈಟಾನಿಕ್ ಹಡಗು ಮುಳುಗಲು ಮುಖ್ಯ ಕಾರಣವಾಗಿದೆ ಎಂದು ತಿಳಿಸುತ್ತಾರೆ. ಸ್ನೇಹಿತರೆ, ಇದಿಷ್ಟು ಟೈಟಾನಿಕ್ನ ಬಗ್ಗೆ ಮಾಹಿತಿಯಾಗಿತ್ತು. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.